ಹೇಳ್ತಾರೆ ಮದುವೆ ಆಗಿದೆ, ಹುಚ್ಚ ಆಗ್ಲಿಲ್ಲಲ್ಲ ನಾವು. BP ಎಲ್ಲ ಲೋ ಆಗ್ಲಿಕ್ಕೆ ಮತ್ತೆ ಬೇರೆ ನನ್ನ ಹೆಲ್ತಿಗೆ ನಿಜವಾಗ್ಲೂ ನಮ್ದು ಕಾಡೇರಿ. ನಿಮ್ಮ ದುಡ್ಡಲ್ಲೇ ತಿಂದು ಬಿದ್ದಿರ್ತಾರೆ. ನನ್ನ ಗಂಡನ ನಾನೇ ನೋಡ್ಕೊಳ್ತಾ ಇದ್ದೀನಿ. ಗಂಡನೇ ಹೆಂಡತಿಯನ್ನು ಸಾಕ್ಬೇಕು ಅಂತ ಹೇಳಿ ಎಲ್ಲಾದ್ರೂ ಬರ್ದಿದ್ಯಾ? ಮನುಷ್ಯನಾಗಿ ನೋಡ್ಕೊಳ್ಳೋಕೆ ಟೈಮ್ ಇರಲ್ಲ, ಅಂತ ದುಡಿಮೆ ಬೇಕಾ? ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದಾರೆ ಎಲ್ಲರೂ? ಓಕೆ, ನಂದು ಸ್ಕಿನ್ ಕೇರ್ ಆಗ್ತಾ ಉಂಟು. ಏನು ಗೊತ್ತುಂಟ, ಈಗ ನಿಮ್ಗೆ ಗೊತ್ತುಂಟು ತುಂಬ ಸೆಕೆ ಕಾಲ, ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ, ಎಷ್ಟೇ ನಾವು ಕೇರ್ ತಗೊಂಡ್ರು ಆ ಮುಖದಲ್ಲಿ ಸಣ್ಣ ಸಣ್ಣ ಗುಳ್ಳೆ ಬೀಳೋದು ಅಥವಾ ಏನಾದರೂ ಆ ಗುಳ್ಳೆ ಬಿದ್ದು ಆಮೇಲೆ ಕಲೆ ಆಗೋದು, ಈ ರೀತಿ ಆಗ್ತಾನೇ ಇರುತ್ತೆ. ಹಾಗಾಗಿ ಸ್ಕಿನ್ ಕೇರ್ ಅನ್ನು ಡೈಲಿ ನಾವು ತಗೊಳ್ಳೇಬೇಕು. ನಮ್ಮ ಸ್ಕಿನ್ ಅನ್ನು ನಾವು ಚೆನ್ನಾಗಿಡಬೇಕು. ನಾವು ಎಷ್ಟು ಮೇಂಟೈನ್ ಇಡ್ತೇವೆ ನೋಡಿ, ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ ಕೂಡ, ಹಾಗೂ ನಮ್ಮ ಮುಖ ಕೂಡ ಚಂದ ಕಾಣುತ್ತೆ. ಇಲ್ಲದ್ರೆ ಏನಾಗುತ್ತೆ, ವಯಸ್ಸಾದಾಗ ಸ್ವಲ್ಪ ನೆರಿಗೆ ಬಿದ್ದಂಗೆ ಆಗೋದು, ಕಪ್ಪಾಗ್ತಾ ಬರೋದು, ಅಲ್ಲಲ್ಲಿ ಸ್ಕಿನ್ ಎಲ್ಲ ಆಗೋದು, ಗ್ಲೋ ಹೋಗೋದು, ಈ ರೀತಿ ಎಲ್ಲ ಆಗ್ತಾನೆ ಇರುತ್ತೆ ಸಮಸ್ಯೆ, ಡ್ರೈ ಆಗೋದು. ಆದರೆ ನಾವು ಸ್ಕಿನ್ ಕೇರ್ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ನೀವು ಹೇಳಲ್ಲ ನಂದೇ ತಗೊಳ್ಳಿ ನೀವು ಅದೇ ಒಳ್ಳೆಯದು ಆಗುತ್ತೆ ಅಂತ ಹೇಳಲ್ಲ. ನಾನು ಎಲ್ಲರಿಗೂ ಹೇಳೋದು, ಸ್ಕಿನ್ ಕೇರ್ ರುಟೀನ್ ಒಂದು ಸ್ಟಾರ್ಟ್ ಮಾಡಿ. ನನಗೂ ಮೊದಲು ಆಲಸ್ಯ ಆಗ್ತಾ ಇತ್ತು, ನಾನು ಮಾಡ್ತಾ ಇರಲಿಲ್ಲ. ಆದರೆ ನಾನು ಯಾವಾಗದಿಂದ ಸ್ವಲ್ಪ ಯೂಟ್ಯೂಬ್ ಎಲ್ಲ ಸ್ಟಾರ್ಟ್ ಮಾಡಿದೆ ನೋಡಿ, ಅಲ್ಲಿಂದ ಎಲ್ಲ ನೋಡ್ಕೊಂಡು ನಾನು ಕೂಡ ನನ್ನ ಸ್ಕಿನ್ ಕೇರ್ ರುಟೀನ್ ನಾನು ಕಂಟಿನ್ಯೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕೆಲವೊಮ್ಮೆ ನನಗೂ ಆಲಸ್ಯ ಆಗುತ್ತೆ, ಬಿಡ್ತೀನಿ ಮಧ್ಯದಲ್ಲಿ. ಆದರೆ ಯಾವಾಗ ನೋಡಿ ಗೊತ್ತಾಗುತ್ತೆ ನೋಡಿ, ಮತ್ತೆ ಹೀಗೆ ಆಗಿದೆ ಅಂತ ಹೇಳಿ ಆಮೇಲೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನಾನು ನಿಮಗೆ ಹೇಳೋದು, ಆ ರೀತಿ ಮಾಡಬೇಡಿ. ಯಾವಾಗಲೂ ಸ್ಕಿನ್ ಕೇರ್ ತಗೊಳ್ಳಿ, ಚೆನ್ನಾಗಿರುತ್ತೆ, ಸ್ಕಿನ್ ಗ್ಲೋ ಬರುತ್ತೆ, ಹಾಗೆಯೇ ಉಳಿಯುತ್ತೆ ಸ್ಕಿನ್. ಮೊದಲೆಲ್ಲ ಅದೆಲ್ಲ ಮಾಡಬೇಕಂತ ಇರಲಿಲ್ಲ. ಮೊದಲಿನ ಕಾಲದಲ್ಲಿ ನ್ಯಾಚುರಲ್ ಏರ್ ಇತ್ತು, ಎಲ್ಲನೂ ಇತ್ತು, ಪೊಲ್ಯೂಷನ್ ಇರಲಿಲ್ಲ. ಆದರೆ ಇವಾಗ ನಾವು ಇದೆಲ್ಲ ಮಾಡದಿದ್ರೆ ನಿಜ ಹೇಳ್ತೀನಿ ಆಗೋದೇ ಇಲ್ಲ. ಸ್ವಲ್ಪ ದಿನದಲ್ಲಿ ನೀವು ಅಜ್ಜಿಯಾಗಿ ಕಾಣ್ತೀರ. ಈಗ ನೀವು ನನಗೆ ನೋಡ್ಬೋದು, ನನ್ನ ಸ್ಕಿನ್ ನೋಡಿ ಈ ಚೂರು ಕೂಡ ನೆರಗಿಲ್ಲ ನನ್ನ ಮುಖದಲ್ಲಿ. ದಪ್ಪ ಇದ್ದೀನಿ, ತೆಳ್ಳಗಾಗ್ತಾ ಇದ್ದೀನಿ, ಮತ್ತೊಮ್ಮೆ ದಪ್ಪ ಆಗ್ತೀನಿ, ಆದರೂ ಆ ಸ್ಯಾಗ್ ಆಗೋದಿಲ್ಲ. ನನ್ನ ಸ್ಕಿನ್ ಟೈಟ್ ಆಗಿದೆ, ಯಾಕೆಂದ್ರೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಆಗಿರುತ್ತೆ. ಹಾಗೂ ನಾನು ಕೂಡ ನಿಮಗೆ ಹಾಗೆ ಹೇಳೋದು, ನೋಡ್ಕೊಂಡು ಯೂಸ್ ಮಾಡಿ. ನೀವು ಯೂಸ್ ಮಾಡೋ ಪ್ರಾಡಕ್ಟ್ ಅಲ್ಲಿ ಏನಿದೆ, ಅದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಪ್ರಾಡಕ್ಟ್ ನೀವು ತಗೊಳ್ಳಿ. ಆವಾಗ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಇವಾಗ ನಾನು ಯೂಸ್ ಮಾಡೋದು ನನ್ನದೇ ಸ್ಕಿನ್ ಕೇರ್, ಬೇರ್ ಫಾರ್ಮ್ಸ್ ಅಂತ ಹೇಳಿ 4 ಪ್ರಾಡಕ್ಟ್ ಇದೆ. ಇದರಲ್ಲಿ ನಾನು ಎಲ್ಲ ಹಾಕಿದ್ದು ಹೆಂಗಸರಿಗೆ ಮಾತ್ರ ಅಲ್ಲ, ಗಂಡಸರಿಗೆ ಕೂಡ, ಅಥವಾ ಮಕ್ಕಳು ಎಂಗೇಜ್ ಇರ್ತಾರೆ ನೋಡಿ, ಅವರಿಗೆ, ಏಜ್ ಆದವರಿಗೆ, ಎಲ್ಲರಿಗೂ ಯೂಸ್ ಆಗುವಂಥ ಪ್ರಾಡಕ್ಟೇ ಹಾಕಿದ್ದೀನಿ. ಎಲ್ಲನೂ ನಾನು ಇಂಪೋರ್ಟೆಡ್ ಅಂದರೆ ತುಂಬ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಇದಕ್ಕೆ ಯೂಸ್ ಮಾಡಿದ್ದೀನಿ. ಯಾವುದೇ ರೀತಿಯ ಕೆಮಿಕಲ್ ರಿಯಾಕ್ಷನ್ ನಮ್ಮ ಮುಖಕ್ಕೆ ಆಗಬಾರ್ದು ಅಂತ ಹೇಳಿ. ಹಾಗಾಗಿ ನನ್ನ ಕೆಲವರು ಏನೇ ಎಣಿಸ್ತಾರೆ ಗೊತ್ತಿಲ್ಲ, ನಾನು ಕ್ರೀಮ್ ಹಾಕಿದ್ರೆ ನನಗೇನು ನಿಮ್ದು ಏನು ಡಿಫ್ರೆನ್ಸ್ ಕಾಣಲಿಲ್ಲ ಇರ್ಬೋದು, ಆದರೆ ನಿಮ್ಮ ಸ್ಕಿನ್ ಏನಾದರೂ ಹಾಳಾಗೋದಿಲ್ಲ. ಮತ್ತೆ ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಡಿಫ್ರೆನ್ಸ್ ಕಾಣಲೇಬೇಕು. ಎಷ್ಟು ಜನರಿಗೆ ಕಂಡಿದೆ, ಕೆಲವರು 1-2 ಏನೂ ನಾಟುದಿಲ್ಲ ಇರಬೇಕು, ಅದಕ್ಕೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ನಾವು ಇದರಲ್ಲಿ ಹಾಕಿದ್ದೆಲ್ಲ ಕೂಡ ಆಂಟಿ ಏಜಿಂಗ್ ಆಗಿದೆ. ಒಂದು ಮೇನ್, ನಮ್ಗೆ ಏಜ್ ಆಗಕ್ಕೆ ಬಿಡ್ತಿಲ್ಲ, ನಮ್ಮ ಸ್ಕಿನ್ ಅನ್ನು ಟೈಟ್ ಮಾಡುತ್ತೆ, ಗ್ಲೋ ಮಾಡುತ್ತೆ, ಹಾಗೂ ಬ್ಲ್ಯಾಕ್-ಹೆಡ್ಸ್ ಒಳಗಡೆ ಸ್ವಲ್ಪ ಇದ್ದಿದ್ರೆ ಅದನ್ನೆಲ್ಲ ತೆಗೆಯುತ್ತೆ. ಹಾಗಂತ ನಾನು ಹೇಳಲ್ಲ ಕೆಲವರಿಗೆ ತುಂಬಾ ಇದೇ ಇರುತ್ತೆ, ಎಲ್ಲ ಇಲ್ಲಿ ಪಿಗ್ಮೆಂಟೇಷನ್ ಅದು ಇದು, ಅದಕ್ಕೆ ಇದು ಯೂಸ್ ಆಗೋದಿಲ್ಲ. ಡಾರ್ಕ್ ಸರ್ಕಲ್ಸ್ಗೆ ಇದು ಯೂಸ್ ಆಗೋದಿಲ್ಲ. ಆದರೆ ನಿಮ್ಮ ಸ್ಕಿನ್ ಗ್ಲೋ ಮಾಡಲಿಕ್ಕೆ ಏನಾದರೂ ಅಲ್ಲಲ್ಲಿ ಅನ್ಇವನ್ ಸ್ಕಿನ್ ಇರುತ್ತೆ, ಅದನ್ನು ಲೈಟ್ ಮಾಡುತ್ತೆ. ಇದೆಲ್ಲ ಮಾಡಲಿಕ್ಕೆ ಇದು ಯೂಸ್ ಆಗುತ್ತೆ ನಿಮಗೆ. ಇದರಲ್ಲಿ ಎಲ್ಲ ಪ್ರಾಪರ್ಟೀಸ್ ನಾನು ಹಾಕಿರೋದು ತುಂಬಾ ಚೆನ್ನಾಗಿದೆ. ಹಾಗಾಗಿ ಯೂಸ್ ಮಾಡಿ ನೋಡಿ ಕಂಟಿನ್ಯೂಸ್ ಆಗಿ, ಆಗ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಫೇಸ್ ವಾಶ್ ಹಾಕುವಾಗಲೇ ನಿಮಗೆ ಫೀಲ್ ಆಗುತ್ತೆ, ಅದು ತುಂಬ ಮೈಲ್ಡ್ ಇರುತ್ತೆ, ಒಂಥರ ರಿಫ್ರೆಶ್ ಆಗುತ್ತೆ. ಕೂಲ್ ಸೆನ್ಸೇಷನ್ ಹಾಕಿದ್ದೀನಿ, ಅದರಲ್ಲಿ ಕೂಲ್ ಆಗುತ್ತೆ, ಒಂಥರ ಈಗ ಸೆಕೆ ಅಲ್ಲ, ಒಂಥರ ಕೂಲ್ ಆಗ್ತಾ ಉಂಟು, ಆ ರೀತಿ ಆಗುತ್ತೆ ನಿಮಗೆ. ಓಕೆ, ನಾನೀಗ ಸರಿಯಾಗಿ ಮುಖ ವಾಶ್ ಮಾಡಿ. ಓಕೆ, ಫೇಸ್ ವಾಶ್ ಆಗಿದ್ದೆ, ಆಮೇಲೆ ಮುಗೀತಂತಲ್ಲ,
ಇನ್ನೂ ಕೂಡ ಉಂಟು, ಅದನ್ನು ಕೂಡ ಇದು ಮಾಡಬೇಕು. ಫಸ್ಟಿಗೆ ಮಾಯಿಶ್ಚರೈಸರ್, ನಮ್ಮ ಸ್ಕಿನ್ನ ಡ್ರೈ ಆಗಲಿಕ್ಕೆ ಬಿಡಬಾರ್ದು, ಯಾವಾಗಲೂ ಹೈಡ್ರೇಟ್ ಆಗಿರಬೇಕು. ಯಾವಾಗ ನಾವು ಮಾಯಿಶ್ಚರೈಸರ್ ಹಾಕ್ತೀವಿ ನೋಡಿ, ಅವಾಗ ಸ್ಕಿನ್ ನಮ್ದು ಡ್ರೈ ಆಗೋದಿಲ್ಲ, ಚೆನ್ನಾಗಿರುತ್ತೆ. ಹಾಗಾಗಿ ಹೈಡ್ರೇಟರ್ ಯಾವುದು ಕೂಡ ಆಗುತ್ತೆ, ನೀವು ಮಾಯಿಶ್ಚರೈಸರ್ ಯೂಸ್ ಮಾಡಿ. ಇದು ಮಾಯಿಶ್ಚರೈಸರ್ ಕ್ರೀಮು, ಇದರಲ್ಲಿ ಕೂಡ ಒಳ್ಳೆ ಪ್ರಾಪರ್ಟೀಸ್ ಇದೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ತುಂಬ ಚೆನ್ನಾಗಿ ಹಾಕಿದ್ದೀನಿ. ನಿಮಗೆ ಫುಲ್ ಡೇ ಮಾಯಿಶ್ಚರ್ ಆಗಿಡುತ್ತೆ. ನಿಮ್ಗೆ ಹೀಗೆ ಲೈನ್ ಹೊಡೆದ್ರೂ ನಿಮಗೆ ಗೊತ್ತಾಗೋದಿಲ್ಲ, ನಿಮ್ಮ ಮುಖ ಅಷ್ಟು ಡ್ರೈ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಆವಾಗ ನೆಕ್ಸ್ಟ್ ಇನ್ನೊಂದು ಆಲ್ ಸ್ಕಿನ್ ಟೈಪ್ ಅವರಿಗೆ ಇದು ಆಗುತ್ತೆ. ನಿಮ್ಮ ಸ್ಕಿನ್ ಯಾವುದೇ ರೀತಿ ಆಗಿದ್ರು ಇದು ಆಗುತ್ತೆ ನಿಮಗೆ. ಸ್ವಲ್ಪ ಹೊತ್ತು ಫೇಸ್ ವಾಶ್ ಆದಮೇಲೆ ಇದನ್ನು ಯೂಸ್ ಮಾಡಿ. ನಾನು ಇಲ್ಲೇ ಇಡೋದು ಯಾಕೆ ಗೊತ್ತುಂಟ, ಕಂಟಿನ್ಯೂ ಆಗಿ ಅವಾಗ ನನಗೆ ಮಾಡಲಿಕ್ಕೆ ಆಗುತ್ತೆ. ಮುಂದೆ ಇಟ್ಟರೆ ಫೇಸ್ ವಾಶ್ ಇಲ್ಲಿ ಇಟ್ಟು ಉಳಿದದಲ್ಲಿ ಇಟ್ಟರೆ ಕೆಲವೊಮ್ಮೆ ಆಲಸ್ಯ ಆಗುತ್ತೆ. ಅದಕ್ಕೆ ಇಲ್ಲೇ ಇಟ್ಟರೆ ಎಲ್ಲ ಮಾಡಿಕೊಂಡು ಹೋದ್ರೆ ಆಯ್ತು. ಸ್ವಲ್ಪ ಹಾಕಿದ್ರೆ ಸಾಕು, ಜಾಸ್ತಿ ಹಾಕ್ಬೇಕಂತ ಇಲ್ಲ, ಬೇಗನೆ ಹೀರ್ಕೊಳ್ಳುತ್ತೆ ಇದು ಮುಖಕ್ಕೆ. ಇವಾಗ ಏನು ಗೊತ್ತುಂಟಾ, ತುಂಬ ಸೆಕೆ ಅಲ್ವಾ, ಸೆಕೆಗೆ ನನಗೆ ಮೊದಲಿನ ಚಿಕ್ಕದಿಂದಲೂ ಹಾಗೇನೆ ಮುಖಕ್ಕೇನೆ ನೀರುಗುಳ್ಳೆ ಬೀಳೋದು, ಮುಖಕ್ಕೇನೆ ಬೀಳೋದು. ಅದೇನಂತ ಗೊತ್ತಿಲ್ಲ, ತುಂಬ ಬೀಳ್ತಾ ಇತ್ತು. ಆದರೆ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಆದರೆ ನಾನು ಸ್ವಲ್ಪ ಕೇರ್ಲೆಸ್ ಮಾಡಿದೆ ಉಂಟಲ್ಲ, ಮತ್ತೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೂ ಇದು ಡೇ ಕ್ರೀಮು, ಇದರಲ್ಲಿ ನಿಮ್ಗೆ ಏನು ಗೊತ್ತಿಲ್ಲ, ಸನ್ಸ್ಕ್ರೀನ್ ಕೂಡ ಇದೆ. ಹಾಗೆ ಇದು ಹಾಕಿದರೆ ನೀವು ಎಂತ ಗೊತ್ತಿಲ್ಲ, ಮನೆಯಲ್ಲಿ ಒಳಗಡೆ ಎಲ್ಲ ಇರುವಾಗ ಸನ್ಸ್ಕ್ರೀನ್ ಮತ್ತೆ ಏನು ಯೂಸ್ ಮಾಡಬೇಕಂತಿಲ್ಲ. ಆದರೆ ಇದು ಹೊರಗಡೆ ಹೋಗುವಾಗ ನಿಮಗೆ ತುಂಬ ಬಿಸಿಲಿದೆ ಆದರೆ ಸನ್ಸ್ಕ್ರೀನ್ ಬೇಕಿದ್ರು ಹಾಕ್ಬೋದು ನೀವು ಇದರ ಮೇಲೆ. ಹಾಗೂ ಇದರ ಮೇಲೆ ಯಾವುದೇ ರೀತಿಯ ಮೇಕಪ್ ಬೇಕಿದ್ರೆ ನೀವು ಮಾಡ್ಬೋದು. ಒಂದು ನೆನಪಿಡಿ, ಮೇಕಪ್ ಮಾಡಿದ ಮೇಲೆ ಮನೆಗೆ ಬಂದು ಅದನ್ನು ಯಾವಾಗಲೂ ತೆಗೀರಿ, ಮುಖದಲ್ಲಿ ಹಾಗೆ ಬಿಡಬೇಡಿ. ಕೆಮಿಕಲ್ ಇರುತ್ತೆ ತುಂಬ, ಅದರಲ್ಲಿ ಹಾಳಾಗುತ್ತೆ ನಿಮ್ಮ ಸ್ಕಿನ್. ಓಕೆ, ಇದು ಡೈಲಿ ನಂದು ಸ್ಕಿನ್ ಕೇರ್ ರುಟೀನ್. ಇದು ಇಷ್ಟಲ್ಲ, ನೈಟ್ ಮಲಗುವಾಗ ಕೂಡ ನಾನು ಚೆನ್ನಾಗಿ ಮುಖ ತೊಳಿತೀನಿ. ಯಾಕಂದ್ರೆ ಇಡೀ ದಿನ ಶೂಟ್ ಇರುತ್ತೆ, ಅದಕ್ಕೆ ಮೇಕಪ್ ಇದಕ್ಕೆ ಮೇಕಪ್ ಎಲ್ಲ ಹಾಕ್ತಾ ಇರ್ತೀವಿ, ಅಥವಾ ಇನ್ನೇನಾದ್ರೂ ಕೆಲಸ ಮಾಡ್ತಾನೆ ಇರ್ತೀವಿ, ಬೆವರುತ್ತೆ. ಸ್ನಾನ ಮಾಡಿದ ಮೇಲೆ ಕೂಡ ಹಾಗೇನೆ ನೈಟ್ ಒಮ್ಮೆ ಚೆನ್ನಾಗಿ ಮುಖ ತೊಳೆದು, ಕಾಲೆಲ್ಲ ತೊಳೆದು, ಮುಖಕ್ಕೆ ನಾನು ಸಿರಮ್ ಹಾಕ್ತೀನಿ. ನಮ್ದು ನೈಟ್ ಸಿರಮ್ ಉಂಟು, ಅದು ಮ್ಯಾಜಿಕ್ ಮಾಡುತ್ತೆ. ನೈಟ್ ಮಲಗಿದ್ರೆ ಸಾಕು, ಬೆಳಿಗ್ಗೆ ಇಡುವಾಗ ತುಂಬ ಚೆನ್ನಾಗಿರುತ್ತೆ. ನಾನು ಅದನ್ನು ಹಾಕ್ತೀನಿ. ನೀವು ಏನು ಯೂಸ್ ಮಾಡ್ತಿರೋದನ್ನು ಯೂಸ್ ಮಾಡಿ. ಕಾಲಿಗೆ ಕೂಡ ಹಾಗೆ ಸ್ವಲ್ಪ ಮಾಯಿಶ್ಚರೈಸರ್ ಕಾಲಿಂದು ಸಿಗುತ್ತಲ್ಲ, ಅದನ್ನೆಲ್ಲ ಹಾಕಿ ಮಲಗಿ. ಸ್ಕಿನ್ನನ್ನು ಚೆನ್ನಾಗಿಡಿ, ನಿಮ್ಮ ಸೆಲ್ಫ್ ಕೇರ್ ತಗೊಳ್ಳಿ, ನೀವು ಚೆನ್ನಾಗಿರಿ, ಹೆಲ್ತ್ ಕೇರ್ ತಗೊಳ್ಳಿ, ಎಲ್ಲ ಕೂಡ ಮಾಡಿ. ಹಾಗೂ ಚೆನ್ನಾಗಿದೆ. ನಾವು ಹೆಂಗಸರು ಮನೆಯಲ್ಲಿ ಹಾ 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 ಅಂತ ನಗಾಡ್ತಾ ಇದ್ರೆ ಇಡೀ ಮನೆ ಹಿ ಅಂತ ನಗಾಡ್ತಾ ಇರುತ್ತೆ. ಬನ್ನಿ. ಓಕೆ, ನೆಕ್ಸ್ಟ್ ಇನ್ನೊಂದು ಏನು ಗೊತ್ತುಂಟ, ನೀವು ಮಲಗಿದ ಮೇಲೆ ನಿಮ್ಮ ಬೆಡ್ಡನ್ನೊಂದು ಕ್ಲೀನ್ ಮಾಡಿ, ಅದನ್ನು ಸ್ವಲ್ಪ ಡಸ್ಟ್ ಮಾಡಿ ತೆಗೀರಿ, ಹಾಗೂ ಕ್ಲೀನ್ ಮಾಡಿ ಇಡಿ. ಯಾವಾಗಲೂ ಹೇಳ್ತಾರೆ ಮಲಗಿದ ಚಾಪೆ, ಮೊದಲು ಚಾಪೆಲೆಲ್ಲ ಮಲಗ್ತಿದ್ವಲ್ವ, ಮಲಗಿದ ಚಾಪೆಯನ್ನು ಹಾಗೆ ಬಿಡಬಾರ್ದಂತೆ, ಅದನ್ನು ಫೋಲ್ಡ್ ಮಾಡಿ ಇಡಬೇಕಂತೆ ಅಂತ ಹೇಳಿ. ಏನೋ ಇರಬೇಕು ಅದಕ್ಕೆಲ್ಲ ರೀಸನ್. ಚಾಪೆಯನ್ನು ಎಷ್ಟು ನಾವು ಹಾಗೆಯೇ ಓಪನ್ ಇಡ್ತೀವಿ ಅಷ್ಟು ಬಿಮಾರಿಯ ಅಂದರೆ ರೋಗಗಳು ಬರೋದು ಜಾಸ್ತಿ ಅಂತೆ. ಹಾಗೂ ನೆಗೆಟಿವ್ ಎನರ್ಜಿ ಎಲ್ಲ ಅಟ್ರಾಕ್ಟ್ ಆಗೋದು ಬೇಗ ಅಂತೆ. ಹಾಗೆ ಯಾವಾಗಲೂ ಸ್ವಲ್ಪ ಡಸ್ಟ್ ಎಲ್ಲ ತೆಗೆದು ಮಲಗಿರ್ತೀವಲ್ಲ, ಡಸ್ಟ್ ಎಲ್ಲ ತೆಗೆದು ಸ್ವಲ್ಪ ಇದು ಮಾಡಿ ಇಟ್ಟುಬಿಡಿ, ಆವಾಗ ಅದು ಒಳ್ಳೆಯದು. ಕೆಲವೊಮ್ಮೆ ನನಗೂ ಆಗೋದಿಲ್ಲ, ನಾನು ಎದ್ದು ಏನಾದರೂ ಅವಸರ ಇದ್ದರೆ ಓಡ್ತೀನಿ, ಆದರೆ ಬಂದು ಮತ್ತೆ ಮಾಡ್ತೀನಿ. ಹಾಗೆ ಆವಾಗಲೇ ಮಾಡಬೇಕಂತ ಇಲ್ಲ, ಯಾಕೆಂದರೆ ನನ್ನ ಮಕ್ಕಳು ದೊಡ್ಡದಾಗಿದ್ದಾರೆ. ಇನ್ನು ಕೆಲವು ಮನೆಯಲ್ಲಿ ಆಫೀಸ್ಗೆ ಹೋಗ್ಲಿಕ್ಕೆ ಇರುತ್ತೆ, ಮಕ್ಕಳು ಚಿಕ್ಕ ಚಿಕ್ಕ ಇರ್ತಾರೆ, ಬೆಳಿಗ್ಗೆ ಎದ್ದು ಇದೆಲ್ಲ ಸ್ಟೈಲ್ ಮಾಡಲಿಕ್ಕೆ ಆಗಲ್ಲ ಅಂಥವ್ರು ಮತ್ತೆ ಆದರೂ ಸ್ವಲ್ಪ ಒರೆಸಿ ಸ್ವಲ್ಪ ಇದು ಮಾಡಿ ಕ್ಲೀನ್ ಮಾಡಿ ಇಡಿ ಅಂತ ಹೇಳೋದು ನಾನು ಅಷ್ಟೇ. ಓಕೆ, ಈಗ ಕೆಳಗಡೆ ಹೋಗೋಣ. ಅದಕ್ಕಿಂತ ಮೊದಲು ಕೂದಲೆಲ್ಲ ಬಾಚಬೇಕು, ಆಮೇಲೆ ಕೆಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ. ಯಾವಾಗಲೂ ಸ್ವಲ್ಪ ನೀಟಾಗಿ ಚೆನ್ನಾಗಿದ್ದರೆ ಒಳ್ಳೆಯದು. ಈಗ ನಾನು ಸುಮಾರು ಸಲ ಒಬ್ಸರ್ವ್ ಮಾಡಿದ್ದೀನಿ, ನಂದು ಹೇಳೋದು, ನಾನು ಬೇರೆಯವ್ರದ್ದು ನಾನು ಹೇಳಲ್ಲ. ನನ್ನ ಹಸ್ಬೆಂಡಿಗೆ ನಾನು ಹೇಗಿದ್ರು ಚಂದನೇ, ಅವರು ನನಗೆ ಯಾವತ್ತೂ ಹೇಳಲ್ಲ ಹಾಕಂತೆ ಹೀಗಂತೆ. ನಾನು ಹೇಗಿದ್ರು ಅವ್ರಿಗೆ ಚಂದನೇ ಕಾಣ್ತೀನಿ, ಮೇಕಪ್ ಮಾಡಲಿ ಮಾಡ್ತಿರ್ಲಿ ಏನಿರಲಿ. ಆದರೆ ನಾನು ಸುಮಾರು ಸಲ ನೋಡಿದ್ದೀನಿ, ಸ್ವಲ್ಪ ಚೆನ್ನಾಗಿ ತಲೆ ಬಾಚಿ ಈ ರೀತಿ ಬೋ ಇರಲಿ ಅಥವಾ ಏನಾದರೂ ಹಾಕಿ ಕಿವಿದೆಲ್ಲ ಹಾಕಿ ಸ್ವಲ್ಪ ಬಿಂದೆಲ್ಲ ಇಟ್ಟೆಲ್ಲ ಹೋದರೆ ಅವರು ತಾನಾಗಿ ಅವ್ರ ಮುಖದಲ್ಲಿ ಒಂಥರ ಖುಷಿ ಬರುತ್ತೆ, ಒಂಥರ ನನ್ನ ನೋಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ ಸೀದಾ ಬಾಯಿ ಬಿಟ್ಟು,
ಇವತ್ತೇನೋ ತುಂಬ ಚಂದ ಕಾಣ್ತಾ ಇದೆಯಾ, ಪಿಂಕಿ ಪಿಂಕಿ ಕಾಣ್ತಾ ಇದೆಯಾ, ಹಾಗೆ ಕಾಣ್ತಿದ್ದೆ. ಅದು ಆ ಕಾಂಪ್ಲಿಮೆಂಟ್ ಸಿಗ್ಲಿಕ್ಕೆ ಉಂಟಲ್ಲ, ಪುಣ್ಯ ಮಾಡಬೇಕು ಒಂದು. ಮತ್ತೆ ಅದು ಎಂತ ನಮಗೆ ಖುಷಿ ಆಗುತ್ತೆ, ಇಡೀ ದಿನ ಉಂಟಲ್ಲ ನಾವು ಒಂಥರ ಖುಷಿಯಾಗಿರ್ತೀವಿ. ಅದು ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವಾಗಲೂ ನಾವು ಏನು ಮಾಡ್ತೀವಿ, ನಮ್ಮ ಕೆಲಸದಲ್ಲಿ ಇಷ್ಟು ಬ್ಯುಸಿ ಆಗ್ತೀವಿ ಅಂದರೆ ಒಂಥರ ಕಟ್ಟುದು, ಕೂದಲಿಲ್ಲಿಂದ ಇಲ್ಲಿ ಬೆವರು ಆ ನೈಟಿ ಮೇಲೆ ಕಟ್ಟಿ ಎಲ್ಲ ಕೆಲಸ ಮಾಡ್ತಾ ಇರ್ತೀವಿ. ನಮ್ದು ಲೈಫ್ ಸ್ಟೈಲ್ ಆಗಿ ಹೋಗಿದೆ. ಆದರೆ ಸ್ವಲ್ಪ ಚೇಂಜ್ ಮಾಡಬೇಕು ನಮ್ಮ ಲೈಫನ್ನು, ಸ್ವಲ್ಪ ಅಪ್ಡೇಟ್ ಮಾಡಿ. ಮೊದಲು ನಾವು ಹೇಗಿದ್ವಿ, ಮದುವೆ ಆಗೋ ಮೊದಲೇ ಹೇಗಿದ್ವಿ, ಮದುವೆ ಆದ ಸ್ಟಾರ್ಟಿಂಗಲ್ಲಿ ಹೇಗಿದ್ವಿ, ನಾವು ಎಷ್ಟು ಇಂಪ್ರೆಸ್ ಮಾಡಲಿಕ್ಕೆ ನೋಡ್ತಾ ಇದ್ವಿ ಗಂಡಂದರಿಗೆ, ಎಲ್ರಿಗೂ ಮನೆಯಲ್ಲಿ ಎಷ್ಟು ಚಂದ ಚಂದ ಆಗ್ತಾ ಇದ್ವಿ. ಹಾಗೇ ಇರಿ, ಯಾಕೆ ಚೇಂಜ್ ಆಗೋದು? ಮತ್ತೆ ನಾನು ಅದೇ ಹೇಳೋದು, ಮಕ್ಕಳಾಗಿದ್ದಾರೆ, ಮದುವೆ ಆಗಿದೆ, ಹುಚ್ಚಾಗ್ಲಿಲ್ಲಲ್ಲ, ನಾವು ಮೆಂಟಲ್ ಆಗಿದೀವ? ಇಲ್ಲ ಅಲ್ಲ, ಹೇಗಿದ್ದೀವಿ ಹಾಗೆ ಇರಿ. ನನಗೆ ನೀವು ಜಸ್ಟ್ ಈಗ ನೋಡಿ, ನಾನೀಗ ದೂರದಿಂದ ನೀನೀಗ ತೆಗಿಬೇಕು. ಅಪ್ಪನ ನನ್ನ ನೋಡಿ ಅಂತ ಮಾಡ್ತಾರೆ ನೋಡೋಣ ಅವರ ರಿಯಾಕ್ಷನ್. ನಾನೀಗ ಬಿಂದಿ ಸ್ವಲ್ಪ ಲೈಟಲ್ಲೇ ಲಿಪ್ಸ್ಟಿಕ್ ಅದೆಲ್ಲ ಹಾಕಿ ಹೀಗೆ ಹೋಗ್ತೀನಿ, ನೋಡಿ ನೀವು ಅವರನ್ನು. ಗೊತ್ತೇನಾ? ಬನ್ನಿ, ನನ್ನ ಹಸ್ಬೆಂಡ್ ಹತ್ರ ಹೋಗೋಣ. ಅವರಿದ್ರೆ ಆಯಿತು. ಇವೊಮ್ಮೆ ವಾಶ್ರೂಮ್ಗೆ ಎಲ್ಲ ಹೋಗಿದ್ರೆ ಮತ್ತೆ ನೋಡ್ತಾರೆ ಅಷ್ಟೇ. ಪ್ರಿಯಾ ಇರ್ಲಿ ಬಟನ್ ಓಪನ್ ಇದ್ರೆ ಅಂತ ಎಂತಿಲ್ಲ, ನಾನು ಹೇಳ್ತಾ ಇದ್ದೆ. ನಾನೀಗ ಸ್ವಲ್ಪ ಕಿವಿದ ಹಾಕಿ ಹೋಗಿ ಕೂತ್ಕೊಂಡ್ರೆ ಸಾಕು, ಏನಾದ್ರೆ ಏನು ಕಾಂಪ್ಲಿಮೆಂಟ್ ಕೊಡ್ತಾರೆ. ಏನ್ ಚಂದ ಕಾಣ್ತಿದ್ಯಾ ಪಿಂಕಿ ಪಿಂಕಿಯಾಗಿ. ಅವ್ರು ಯಾವಾಗ್ಲೂ ಅದೇ ಹೇಳುದು, ಯಾವಾಗ್ಲೂ ಹೇಳ್ತೀರಾ? ಕೆಲವೊಮ್ಮೆ ಅವ್ರಿಗೆ ಪಿಂಕಿ ಪಿಂಕಿಯಾಗಿ ಕಾಣುದು. ಮತ್ತೆ ಹೆಚ್ಚಾಗಿ ಪಿಂಕ್ ಡ್ರೆಸ್ ಹಾಕಿದ್ರೆ ತುಂಬಾ ಇಷ್ಟ ಅವರಿಗೆ. ಅದು ನನ್ನ ಸ್ಕಿನ್ನಿಗೆ ಇದಕ್ಕೆ ಇನ್ನೂ ಕೂಡ ಗ್ಲೋ ಆಗುದು, ಅವರು ಹೇಳುದು ಹಾಗೆ. ನಾನು ಹೇಳ್ತಾ ಇದ್ದೆ ಅವರಿಗೆ ಅದನ್ನೇ. ಈಗ ಹೇಳ್ತಾರೆ ನೋಡಿ ಅಂತ ಗೊತ್ತಿತ್ತು. ನಿಮ್ದು ಹಣೆ ಬರ ಇಷ್ಟು ವರ್ಷದಿಂದ ನಿಮ್ಮ ಮಟ್ಟಿಗೆ ಇಲ್ವಾ? ನಾನು ಖುಷಿ ನನಗೆ. ಅವಾಗ ನಾನು ಏನಾಗ್ತೀನಿ ನೀವು ಹೇಳಿ? ಇನ್ನೂ ಮತ್ತೆ ನೋಡಿ. ಓಕೆ, ಈಗ ಬನ್ನಿ ಕಾಫಿ ಕುಡಿಯೋಣ. ನಾನು ಇರ್ಲಿಲ್ಲ, ನಿನ್ ಮೇಲೆ ಕೆಲಸ ಮಾಡ್ತಿದ್ಯಾ ಅಂತ ನಾನು ಇದು ಮಾಡಲಿಲ್ಲ. ಇಲ್ಲ, ಕೆಲಸ ಮಾಡಲಿಲ್ಲ, ಟೈಮ್ ಪಾಸ್ ಮಾಡ್ತಾ ಇದ್ದೆ ನನ್ನ ವ್ಯೂವರ್ಸ್. ಓಕೆ, ಇವಾಗ ಕಾಫಿ ಇಟ್ಟಿದ್ದಾರೆ ನನ್ನ ಹಸ್ಬೆಂಡ್. ನನಗೆ ಬ್ಲ್ಯಾಕ್ ಕಾಫಿ ಕೂಡ ಕುಡಿಲಿಕ್ಕೆ ಮನ ಆಗಿದೆ. ನನ್ನ ಹಸ್ಬೆಂಡ್ ಇತ್ತು. ಯಾಕೆ? ಅವರು ಮೊನ್ನೆ ಚೂರು ಚೋರೆ ಮಾಡಿ ಅಂತ ತಗೊಂಡು ಬಂದಿದ್ದಾರೆ. ಇದು ಎಬಿಕಸ್ ಫ್ಲವರ್ ಟೀ ಅಂತೆ. ಯಾಕಿದು? ಅದು ಬಿಪಿ ಸ್ವಲ್ಪ ಕಂಟ್ರೋಲ್ ಮಾಡ್ತದೆ. ಹೆದರಿಕೆ ನನಗೆ. ಬಿಪಿ ಜಾಸ್ತಿ ಆದ್ರೆ ಏನಾಗುತ್ತೆ? ಗಂಡ ಗೆಟ್ ಔಟ್. ನಮ್ಗೆ ಹೊಡಿತಾರೆ ಅಮ್ಮ, ಮಕ್ಕಳಿಗೆಲ್ಲ ಮತ್ತೆ ಪೆಟ್ಟು ಹಿಂತಿರ್ತಾರೆ, ಬಡ ಹೊಡಿತಾರೆ. ಏನ್ ಸಿಗ್ತದೆ ಅದರಲ್ಲಿ ಹೊಡಿತಾರೆ. ಮಿಕ್ಸಿದಲ್ಲಿ ಹೊಡಿತಾರೆ. ಇದೆಂತ ಗ್ಯಾಸ್ ಇದೆ ಅಂತ ಪ್ರಾಬ್ಲಮ್. ಈಗ ಸಿಲಿಂಡರ್ ಇಲ್ಲ ನಮಗೆ. ಒಂದು ಇದೆಲ್ಲ ಇದ್ದಿದ್ರಿಂದ ಆಯಿತು. ನಾನು ಹೇಳೋದು ಇಂಡಕ್ಷನ್ ಸ್ವಲ್ಪ ಆದ್ರೂ ಯೂಸ್ ಆಗುತ್ತೆ. ಮತ್ತೆ ಒಲೆ ಎಲ್ಲ ಮಾಡಿದವರಿಗೆ ಅವರಿಗೆ ಒಂದು ಒಳ್ಳೆಯದು ಅಲ್ಲ, ಏನಿಲ್ಲದವರಿಗೇನೆ ಪ್ರಾಬ್ಲಮ್ ಪಾಪ. ಹೌದು, ಎಷ್ಟೋ ಹೋಟೆಲ್ಸ್ ಅದು ಇದೆಲ್ಲ ಬಂದಾಯ್ತು. ಎಂತ ಅವಸ್ಥೆ ಅಲ್ಲ ಇಂಡಿಯಾದಲ್ಲಿ. ಗ್ಯಾಸ್ ಇಲ್ಲ ಅಂದ್ರೆ ಎಂತ ಅವಸ್ಥೆ ಅಲ್ಲ ನಮ್ದು. ಛೇ,
ನಮ್ದು ನಾವೇನ್ ಮಾಡ್ತೀವಿ ನಾವು ಗ್ಯಾಸ್ ಎಲ್ಲರೂ ಒಂದೊಂದಕ್ಕೆ ಹೋರಾಡ್ತಾ ಇದ್ರೆ ನಮ್ದು ಬೇರೆನೆ, ನಮ್ಮ ಕಂಟ್ರಿದ್ದು. ನಾವು ಗ್ಯಾಸಿಗೆ ಇಲ್ಲಿ ಪರದಾಡ್ತಾ ಇದ್ದೀವಿ. ನಮಗೂ ಗ್ಯಾಸ್ ಎಲ್ಲ ಇಲ್ಲ. ಈಗ ನಾವು ಕೂಡ ಎಣ್ಣೆ ಎಲ್ಲ ಒಲೆಯಲ್ಲೇ ಮಾಡೋದು. ನಾವು ಕಷ್ಟ ಆಗುತ್ತೆ. ಅಲ್ಲ ನಮ್ಗೆ ಕಮರ್ಷಿಯಲ್ ಕೂಡ ಸಿಗ್ತಾ ಇಲ್ಲ ನಮ್ಗೆ. ಏನ್ ಸಿಗಲ್ಲ, ನಾವು ಕಮರ್ಷಿಯಲ್ ತಗೊಳ್ತಾ ಇರೋದು. ನಮ್ಗೆ ಅದು ಆಕ್ಚುಲಿ ಎಷ್ಟು 15 ಉಂಟಲ್ಲ, 15 ಗ್ಯಾಸ್ ಇದು ಸಿಲಿಂಡರ್ಸ್ ಉಂಟು ಈಗ. ಅದು ನಮ್ದು 15 ಮಾರ್ಚ್ ಫಸ್ಟ್ಗೆ ಖಾಲಿ ಆಗಿದೆ. ಯಾಕಂದ್ರೆ ನಮ್ಗೆ ಜಾಸ್ತಿ ಜನ ಇದ್ದೀವಲ್ಲ, 8-9 ಜಾಸ್ತಿ. ಅವಾಗ ಮತ್ತೆ ಕೆಲಸದವರೆಲ್ಲ ಇರುವಾಗ ಕೂಡ ನಾವು ಮೊದಲು ಯೂಸ್ ಮಾಡ್ತಾ ಇದ್ವಿ. ಈಗ ನಮ್ಗೆ ನೆಕ್ಸ್ಟ್ ಗ್ಯಾಸ್ ಬುಕಿಂಗ್ ಏಪ್ರಿಲ್ 10ಗೆ. ಅಷ್ಟು ಗ್ಯಾಸ್ ಇಲ್ಲ ನಮ್ಗೆ. ನೋಡಿ ನಮ್ದು ಅವಸ್ಥೆ. ಅದಕ್ಕೆ ಈಗ ಹೇಳುದು, ಇದು ಫಸ್ಟ್ ಟೈಮ್ ನಾನು ಮಾಡುದು. ತಂದಿಟ್ಟವರು 1 ವಾರ ಮೇಲಾಯಿತು. ಅದನ್ನು ಮಾಡ್ತೀನಿ ಅಂತ ಕೇಳಿದೆ. ನೀನು ಕಾಫಿ ಬೇಕು ಕಾಫಿ ಬೇಕಂತ ಹಠ ಮಾಡಿದ್ದು. ನಿನ್ನೆಯಿಂದ ನನಗೆ ಸ್ಟಾರ್ಟ್ ಮಾಡಿದ್ದಾರೆ. ನಾಳೆ ಬೆಳಿಗ್ಗೆ ನಿಮ್ಗೆ ಕಾಫಿ ಇಲ್ಲ, ನೀನು ಇದನ್ನು ಕುಡಿಬೇಕು ಅಂತೇಳಿ. ಇದು ಇದ್ರದ್ದು ನೋಡಿ, ಫ್ಲವರ್ ಇರುತ್ತಲ್ಲ, ಎಂತ ಫ್ಲವರ್? ಎಬಿಸ್ಕಸ್, ದಾಸವಾಳ. ಅದರದ್ದು ಎಂತೆಲ್ಲ ಇದು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಇದೆಲ್ಲ ಸುಮ್ಮನೆ ನಾವು ದಾಸವಾಳ ಹೊರಗಡೆದು ಉಂಟಲ್ಲ, ಅದನ್ನೇ ಬೇಯಿಸಿ ಕುಡಿ. ಇದು BP ಎಲ್ಲ ಲೋ ಆಗಲಿಕ್ಕೆ, ಮತ್ತು ಬೇರೆ ನನ್ನ ಹೆಲ್ತಿಗೆ, ಹಾಗೂ ಹರ್ಬಲ್ ಟೀ ಅಂತ ಹೇಳ್ತಾರೆ ಇದನ್ನು. ನೆಕ್ಸ್ಟ್ ಹ್ಯಾರಿಗೆ, ಅದಕ್ಕೆ ಇದಕ್ಕೆ ಎಲ್ಲದ ಕೋಲ್ಡ್. ಹಾಗೆ ನೋಡಿ, ನಂಗೆ ಗೊತ್ತಿಲ್ಲ. ನಾನೀಗ ಫ್ರೈ ಮಾಡ್ತೀನಿ ಇದನ್ನು. ಸ್ವಲ್ಪ ದಿನ ಫ್ರೈ ಮಾಡಿ ಆಮೇಲೆ ಹೇಳ್ತೀನಿ. ಇದು ಕೆಫೆನ್ ಫ್ರೀ, ಕೆಫೆನ್ ಎಲ್ಲ ಏನಿಲ್ಲ ಇದರಲ್ಲಿ. ಮತ್ತೆ ನೆಕ್ಸ್ಟ್ ಇದು ಪ್ರಮೋಷನ್ ಅಲ್ಲ ಮಾರಾಯರೆ. ಬಿಸಿ ನೀರು ಹಾಕಿದ್ರೆ ಆಯ್ತು. ಇದಕ್ಕೆ ಬೇಕಿದ್ರೆ ಕುದಿಸ್ಬೋದು ನೀವು. ಬಿಸಿ ಬಿಸಿ ನೀರು ಹಾಕ್ತಾ ಇದ್ದೀನಿ. ಒಂದು 5 ಮಿನಿಟ್ಸ್ ಇರಲಿ ಹಾಗೆ, ಮತ್ತೆ ಕುಡಿ. ಕಾಫಿ ಕುಡಿದು ತುಂಬ ಚೆನ್ನಾಗಿದೆ ಕಾಫಿ ಅಂತ ಹೇಳ್ತಾ ಇದ್ದೆ. ನನಗೆ ಇದು ಕೊಟ್ಟು ಚೆನ್ನಾಗಿದೆ ಇದು. ಇವ ಬಂದ ನಿಂದು ಕಾಫಿ ಕುಡಿ ಮಾಡಿ. ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನಾನು. ಚಾಪೆ ಕುಡಿಯೋದಿಲ್ಲ ನಾನು. ಆದ್ರೆ ಅಲ್ಲ, ಒಂಥರ ಹುಳಿ ಹುಳಿಯಾಗಿ ಲೈಮ್ ಟೀ ಕುಡಿದಂಗೆ ಉಂಟು. ಸೇಮ್ ಲೈಮ್ ಟೀ. ಸೇಮ್ ಲೈಮ್ ಟೀ ಆಗುತ್ತೆ ನನಗೆ, ಫೀಲ್ ಆಗುತ್ತೆ. ಸ್ವಲ್ಪ ಪುನಃ ಅಲ್ಲ, ಎಲ್ಲ ಮಿಕ್ಸ್ ಅಲ್ಲ, ಚೆನ್ನಾಗಿದೆ. ರೈವಿಕಾ ಕಲರ್ ನೋಡಿದ್ರದು ಖುಷಿ ಆಗುತ್ತೆ. ವೈನ್ ಗ್ಲಾಸ್ ಅಲ್ಲಿ ಹಾಕಿ ಕುಡಿಬೇಕು. ಇದು ಕೊಡಿ ಅಂತ ನನಗೆ ಚಮಚ. ಎಂತ ಕೋಲ್ಡ್ ಮಾಡಿ ಎಲ್ಲ ಕುಡಿಬಹುದು, ಬಿಸಿ ಬಿಸಿ ಕುಡಿಬೇಕಂತಿಲ್ಲ. ನನಗೆ ಸ್ವಲ್ಪ ಈಗ ಬೆಳಿಗ್ಗೆ ಸ್ವಲ್ಪ ಬಿಸಿ ಬಿಸಿ ಏನಾದ್ರು ಕಾಫಿ ಎಲ್ಲ ಕುಡಿದು ಅಭ್ಯಾಸ ಅಲ್ವಾ, ಹಾಗೆ ತುಂಬಾ ಆಯ್ತಾ ಅಂತ ನಾನು ಸ್ವಲ್ಪ ಹಾಕಿದ್ದು ನೋಡಿ, ಫುಲ್ ಕಲರ್ ಬಿಟ್ಟಿದೆ. ಅದರಲ್ಲಿಷ್ಟು 50 ಕಪ್ಸ್ ಎಲ್ಲ ಮಾಡಿ. ಹೌದಾ, ಚೆನ್ನಾಗಿದೆ. ಓಕೆ, ಈಗ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಏನು ಅಂದರೆ ಮಕ್ಕಳೆಲ್ಲ ಬ್ರೆಡ್ ಆಮ್ಲೆಟ್ ಅದೆಲ್ಲ ತಿಂದರು. ಇವರೀಗ ಸ್ವಲ್ಪ ಹೊತ್ತಲ್ಲಿ ಬ್ರೆಡ್ ಮತ್ತು ಬಟರ್ ತಿಂತಾರೆ. ನಾನೀಗ ಸದ್ಯಕ್ಕೆ ಏನು ತಿಂತಾ ಇಲ್ಲ, ಇದನ್ನು ಕುಡಿದು ಸ್ವಲ್ಪ ಹೊತ್ತಿರ್ತೀನಿ. ಮತ್ತೆ ಹಸಿವಾದರೆ ನೋಡೋಣ, ಏನಾದರೂ ಇದ್ರೆ ತಿನ್ನೋದು. ಇವತ್ತು ನಾವು ಸ್ವಲ್ಪ ಸೆಟ್ಟಿಂಗ್ ಮಾಡುವ ಅಂತ. ಅದಕ್ಕೆ ಅಲ್ಲಿ ಒಂದು ಇದಿತ್ತಲ್ಲ ಆರೆಂಜ್ ಚೇರ್ ನಮ್ಮ ಇದರಲ್ಲಿ, ಎಂತ ಅದು ಕಾಡೇರಿ, ಅದರಲ್ಲಿ ಅದನ್ನು ತೆಗೆದು ನಮ್ಮ ದೊಡ್ಡ ಗ್ರೀನ್ ಸೋಫಾ ಇತ್ತು, ಗೊತ್ತುಂಟಾ ನಿಮ್ಗೆ? ಗೊತ್ತಿಲ್ಲ ಅವರಿಗೆ. ಮತ್ತೆ ತೋರಿಸ್ತೀನಿ. ಅದು ರೌಂಡ್ ಸೋಫಾನಲ್ಲಿ ಇಟ್ಟು ಅಲ್ಲಿ ಇನ್ನೊಂದು ನಮ್ಮ ಅಮ್ಮ ಪ್ಲಾನ್ ಮಾಡಿದ್ದು, ಗೊತ್ತುಂಟಾ? ಅದು ಕೂಡ ಗೊತ್ತಿಲ್ಲಲ್ಲ, ಅದು ಕೂಡ ಇಲ್ದೇನು. ಮತ್ತೆ ಅದನ್ನು ಸ್ವಲ್ಪ ಸೈಡ್ ಎಲ್ಲ ಮಾಡಿ, ನನಗೆ ಅದು ಆರೆಂಜ್ ಅದು ಗ್ರೀನ್ ಸೋಫಾ ಅಲ್ಲಿ ಇಡ್ಲಿಕ್ಕೆ ಬೇಡ, ಆದರೆ ಸುಮ್ಮನೆ ವೇಸ್ಟ್ ಆಗ್ತಾ ಉಂಟು. ಮತ್ತು ಯಾರಾದರೂ ಇದು ಮಾಡುವ ಕೊಡೋಣ ಅಂತೇಳಿ ಅಲ್ಲಿ ಎಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಹೊರಗಡೆ ಇಟ್ಟರೆ ಇನ್ನೂ ಮಳೆ ಸ್ಟಾರ್ಟ್ ಆಯ್ತಲ್ವ, ಹಾಗೆ ಅದನ್ನು ತಂದೀಗ ಒಳಗಡೆ ಸೆಟ್ ಮಾಡೋಣ ಅಂತೇಳಿ ಒಂದು ಸೈಡಲ್ಲಿ ಇಟ್ಟಿದ್ದೀವಿ, ಒಂದು ಜಾಗ ಇದ್ದಲ್ಲಿ. ಮತ್ತು ಅದನ್ನು ನೆಕ್ಸ್ಟ್ ನೋಡೋಣ, ಏನಾದರೂ ಅದನ್ನು ಸ್ವಲ್ಪ ಅದರದ್ದು ಕುಶನ್ ಏನಾದರೂ ಚೇಂಜ್ ಮಾಡಲಿಕ್ಕಿದ್ರೆ ಮಾಡೋಣ ಅಂತೇಳಿ. ಆದರೆ ಇವಾಗ ಆಗೋದಿಲ್ಲಲ್ಲ,
ಹಾಗೆ ಅದ್ರಲ್ಲಿ ಅಲ್ಲಿ ಇಟ್ಟಿದ್ದೀವಿ ಇವಾಗ. ನೆಕ್ಸ್ಟ್ ಈಗ ಅದಕ್ಕೆ ನಮಗೊಂದು ಒಂದು ಲ್ಯಾಂಪ್ ಬೇಕು ನಮಗೆ, ಬೇಕಿತ್ತು ಲ್ಯಾಂಪ್. ನಮಗೆ. ಅದಕ್ಕೆ ಇಲ್ಲೊಂದು ಸ್ಟ್ಯಾಂಡ್ ನೋಡಿದ್ದೆ, ನಮ್ಮ ಹತ್ರ ಒಂದು ಲ್ಯಾಂಪ್ ಉಂಟು ಸಣ್ಣದು. ಅದು ಅಲ್ಲಿ ಇಟ್ಟಿದ್ದೀವಿ ನಾವು ಅದನ್ನು. ಈಗ ಲ್ಯಾಂಪ್ ಒಂದು ಸಿಕ್ಕಿದ್ರೆ ಸೈಡಲ್ಲಿ ಕಾರ್ನರ್ ಅಲ್ಲಿ ಫಿಕ್ಸ್ ಇಟ್ಟಿದ್ರೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಐಡಿಯಾ ಮಾಡ್ತಾ ಇದ್ವಿ. ಎಂತ ನಮ್ದು ಇಲ್ಲಿ ಇದು ಉಂಟಲ್ಲ ಗೋಡೌನ್ ನೋಡಿ, ಕಸದಿಂದ ರಸ, ಇದರಲ್ಲಿ ಏನಾದರೂ ಸಿಕ್ಕಿದ್ರೆ ನಮಗೆ ಅಲ್ಲಿ ಇಡೋಣ ಅಂತ ಹೇಳಿ. ಇದೊಂದು ಉಂಟಾ ತುಂಬ ಕಾಣಿಸ್ತದೆ ಮುಂದುಗಡೆ. ಓಕೆ, ಮತ್ತೆ ಸಿಗುವ ನಿಮಗೆ. ನೋಡಿ ಏನೆಲ್ಲ ತಂದಿದ್ದೀವಿ ನಾವು, ಎಷ್ಟು ನಮಗೆ ಸಿಕ್ಕಿದ್ದು. ಜಿಂಗ್ ಓಕೆ, ಇದೊಂದು ಸ್ವಲ್ಪ ಸಪ್ರೇಟ್ ರೀತಿ ಮಾಡಿದ್ವಿ. ಇದೊಂದು ಖಾಲಿ ಇತ್ತಲ್ವ ಇಲ್ಲಿ ಜಾಗ, ಏನಿರಲಿಲ್ಲ ಇಲ್ಲಿ, ಹಾಗೆ ಇತ್ತು. ಹಾಗೆ ಇದೊಂದು ಸೋಫಾ ಸುಮ್ಮನೆ ವೇಸ್ಟ್ ಆಗುತ್ತೆ, ಅಂದರೆ ಹೊರಗಡೆ ಇಡ್ಲಿಕ್ಕಲ್ಲ, ಎಲ್ಲಿ ಇಡ್ಲಿಕ್ಕಲ್ಲ. ನಾವು ಅಲ್ಲಿ ಇಟ್ಟಿದ್ವಿ, ಯಾರದ್ದು ಪಕ್ಕದ ಮನೆಯವರ ಇದರಲ್ಲಿ ಇಟ್ಟಿದ್ವಿ ಎಲ್ಲದು ನಮ್ಮದು. ಆದರೆ ಅವರದ್ದು ಕೂಡ ಕೊಟ್ಟಿಗೆಯಲ್ಲಿ ಇಟ್ಟಿದ್ವಿ. ಅದು ಕೊಟ್ಟಿಗೆ ಇವಾಗ ರಿಪೇರ್ ಮಾಡ್ತಾ ಇದ್ದಾರೆ, ಹಾಗೆ ಅಲ್ಲಿಂದ ತೆಗಿಬೇಕಾಯ್ತು ಎಲ್ಲ. ಆವಾಗ ಇದು ಹೊರಗಡೆ ಇಡ್ಲಿಕ್ಕೂ ಅಲ್ಲ, ಎಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ ಇದನ್ನು. ಹಾಗೆ ಮತ್ತೆ ನಾನು ಇಲ್ಲಿ ಇಟ್ಟೆ. ಜಸ್ಟ್ ಇಲ್ಲಿ ಏನಿಲ್ಲ ಅಲ್ವಾ, ಇಲ್ಲಿ ಇರ್ಲಿ ಸ್ವಲ್ಪ ದಿನಕ್ಕೆ. ಮತ್ತೆ ಸ್ವಲ್ಪ ಇದಾಗ ಚೇಂಜ್ ಮಾಡಿದ್ರೆ ಆಗಿದ್ರೆ ಅದು ಕುಷನ್ ಎಲ್ಲ ಈಗ ಪರವಾಗಿಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ನಿಜವಾಗ್ಲೂ ನಮ್ದು ಕಾಡೇರಿ, ಇಲ್ಲಿ ನಾವು ಆಟ ಆಡ್ಲಿಕ್ಕೆ ಅದಕ್ಕೆ ಇದಕ್ಕೆಲ್ಲ ನಾವು ಇದನ್ನು ಮಾಡಿದ್ದು. ಆದರೆ ಅದಕ್ಕೆ ಮಾಡ್ಲಿಕ್ಕೆ ಉಂಟು, ಇದನ್ನು ಸ್ವಲ್ಪ ಸೆಟ್ ಮಾಡ್ಲಿಕ್ಕೆ ಉಂಟಿದ್ದು, ಹಾಗೆ ಬಿಟ್ಟಿದ್ದೀವಿ. ಇವಾಗ ನೆಕ್ಸ್ಟ್ ಸ್ವಲ್ಪ ಮಾಡೋಣ ಅಂತೇಳಿ. ಒಮ್ಮೆಲೆ ಎಲ್ಲ ಆಗೋದಿಲ್ಲ, ನಮ್ಗೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಯಾವಾಗ ಫ್ರೀ ಇರುವಾಗೆಲ್ಲ ಸ್ವಲ್ಪ ಬಂದಾಗ ಮಾಡೋದು. ಓಕೆ, ಚೆನ್ನಾಗಿ ಕಾಣುತ್ತಾ? ಪರವಾಗಿಲ್ಲ ಅಲ್ಲ, ಸ್ವಲ್ಪ ಕೋಸಿ ಪರವಾಗಿಲ್ಲ ಅಲ್ಲ, ಒಳ್ಳೆ ಕಾಣ್ತದೆ. ಈಗ ನಮ್ಮ ಇಂಜಿನಿಯರ್ ನೋಡಿ ಮೇಡಮ್ ಎಂತ ಮಾಡ್ತಾ ಇದ್ದೀರಾ, ಇಷ್ಟು ಚಂದ ಮನೆ ಮಾಡಿ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು. ಆದರೆ ಈಗ ಸುಮ್ಮನೆ ಇಟ್ಟಿದ್ದೀನಿ ಬೆಸ್ಟ್ ಹೀಗೇನೆ, ಮತ್ತೆ ಚೇಂಜ್ ಮಾಡೋಣ ಇದು. ಓಕೆ, ಕ್ಲೀನಿಂಗ್ ಎಲ್ಲ ಸ್ವಲ್ಪ ಆಯಿತು ನಮ್ಮದು. ಇವಾಗ ಊಟ ಮಾಡಿ. ಊಟಕ್ಕೆ ಬದನೆಕಾಯಿ ಗೊಜ್ಜು. ಯಾವ ಗೊಜ್ಜು ರಾಯ್? ಬದನೆಕಾಯಿ ಗೊಜ್ಜು. ಹಾಗೂ ನೆನೆ ಸ್ವಲ್ಪ ನುಗ್ಗೆಕಾಯಿ ಮತ್ತು ಬಟಾಟೆ ಹಾಕಿದ್ದುಂಟು, ಅದು ನನಗೆ. ಆಲೂಗೆಡ್ಡೆ ಎಲ್ಲಿದೆ ಅಲ್ಲಿ ನಾನಿರ್ತೀನಿ, ನನಗೆ ಬೇರೆ ಏನು ಬೇಡ, ಆಲೂಗೆಡ್ಡೆ ಎಲ್ಲಿ ಉಂಟು? ಇದರಲ್ಲಿ ಉಂಟು ಸ್ವಲ್ಪ. ಪಪ್ಪನಿಗೆ, ಇದು ನನಗೆ. ನಿಮಗೆ ತಗೊಳ್ಳಿ, ನಿಮಗೆ ಮತ್ತು ನೋಡಿ ಅಂತೆ, ನೋಡಿ ನೋಡಿ, ಆಯ್ತು ಆಯ್ತು, ಇರ್ಲಿ ಇರ್ಲಿ, ಸಾಕು ಸಾಕು, ಬೇಡ ಬೇಡ, ಇನ್ನು ಬೇಡ 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 ಬೇಡ. ಇವ್ರು ನೋಡಿ ಅಂತ ಅಪ್ಪನಿಗೆ ಮಲಗಲಿಕ್ಕೆ ಕೂಡ ಬಿಡುದಿಲ್ಲ. ಎಂತ ಮಲಗಿಸ್ತಾ ಇದ್ದೀನಿ ನಾನು? ಎಂತ ಅರ್ಧ ಗಂಟೆಯಿಂದ ಮಲಗ್ತೇನೆ ಹೇಳ್ತೀರಿ, ನೀವು ಉಪದ್ರ ಮಾಡ್ತಾ ಇದ್ರಿ ನನಗೆ ಆಗದಿಂದ. ಇವ್ರಿಗೆ ಜೋಗುಳ ಆಡ್ತಾ ಇದ್ದೆ ನಾನು, ಆಕಾರ ನೋಡಿ ಅಂತೆ. ಇವ್ರಿಗೆ ಜೋಗುಳ ಆಡಿ ಮಲಗಿಸ್ತಾ ಇದ್ದೆ. ನಿನ್ನೆ ಹೇಳಿದ್ರು ನನಗೆ ನೈಟ್, ಅವರು ನನಗೆ ಮಲಗಿಸಿದ್ರು ಹೀಗೆ ಹೀಗೆ ಮಾಡಿ. ನನಗೆ ನಿದ್ದೆ ಬಂತು ಸ್ವಲ್ಪ, ಮತ್ತೆ ನಾನು ಎಚ್ಚರ ಆದೆ. ಮತ್ತೆ ಅವ್ರು ಹೇಳಿದ್ರು ನಿನಗೆ ನಾನು ಮಲಗಿಸಿದ್ದಾರೆ, ಈಗ ನನಗೆ ಮಲಗಿಸು ಅಂತೇಳಿ. ನಾನು ಹೀಗೆ 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 ಮಾಡಿ ಎಷ್ಟು ಚೆನ್ನಾಗಿ ಮಲಗಿಸಿದೆ ಅಂತ ಇಲ್ಲ ಇವರಿಗೆ. ಈಗ ನೋಡಿ ಅಂತೆ ಅದೆಂತ ಹೀಗೆ ಮೆಲ್ಲ ಹೀಗೆ ಮಲಗಿಸ್ಬೇಕು, ಇದು ಈಗ ಈಗ ನಿಮ್ಗೆ ಹೇಗೆ ಮಾಡಿದ್ನ, ಈಗ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತೀನಿ. ಮಲಗಿ ನೀವು ಮಲಗಿ ನನ್ನ ಬಂಗಾರ ನನ್ನ ಸಿಂಗಾರ. ಹಾಗೆ ಯಾರಿಗೆ ನಿದ್ದೆ ಬರ್ತದೆ? ನೀನು ಮಲಗ್ತಿರ್ಲಿಲ್ವಾ ಚಿಕ್ಕ ಇರುವಾಗ? ನಿಂಗೆ ಮಲಗಿಸ್ತಿರ್ಲಿಲ್ವಾ ನಾನು? ಮಲಗಿ ನಾನು ಇವರಿಗೆ ಮಲಗಲಿಕ್ಕೆ ಬಿಡ್ತಾ ಇಲ್ಲ, ನನಗೆ ಬೋರ್ ಆಗುತ್ತೆ ಅವರು ಮಲಗಿದ್ರೆ.
ಎಂತ ಅಂತ ಮಲಗುದೆ ಹೇಳಿ ಹೇಳಿ. ನೀವು ಯಾವಾಗಲೂ ಹೇಳ್ತಾ ಇದ್ದೀರಲ್ಲ ನನ್ನದು ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಏನು ಮಾಡ್ತೀರಾ ಈಗ ಹಾಗೆ ಹೀಗೆ ಅಂತೇಳಿ. ನಾನೊಂದು ಹ್ಯಾಕರನ್ನು ಹೈರ್ ಮಾಡಿದ್ದೀನಿ. ಆ ಹ್ಯಾಕರು ಝೂಮ್ ಮಾಡ್ತಾ ಇರ್ತಾನೆ ಕೂತ್ಕೊಂಡು ಇಡೀ ದಿನ. ಕಾಣೋದಿಲ್ಲ ಮಾತ್ರ ಕತ್ತಲಲ್ಲಿ, ಖಾಲಿ ಅದರದ್ದು ಮಂಡೆ ಅದರದ್ದು ಇದು ಮಾತ್ರ ಕಾಣುತ್ತೆ. ತೋರಿಸ್ತೀನಿ ನೋಡಿ, ಕಾಣೋದೇ ಇಲ್ಲ ನೋಡಿ, ಕಾಣೋದೇ ಇಲ್ಲ ಯಾರು ಅಂತೇಳಿ. ತಿರ್ಗಾ ನೋಡಿ, ತಿರುಗಿದ್ದು ಕಾಣಲ್ಲ, ಖಾಲಿ ಮಂಡೆಯಲ್ಲಿ ಲೈಟ್ ಮಾತ್ರ. ಅದು ಬ್ರೈನ್ ಇದಾಗ್ತಾ ಉಂಟು, ಲೈಟ್ ಆಗ್ತಾ ಉಂಟು. ಯೂಸ್ ಮಾಡ್ತಾ ಇದ್ದಾನಲ್ವಾ ಅಲ್ವಾ? ದೂ ಪವರ್ ಎಳಿತಾ ಇದ್ದಾನೆ. ಎಂತ ಮಾಡ್ತೀಯ ಸುಮ್ಮನೆ ಅಲ್ಲಿ ಕೂತ್ಕೊಂಡು? ಫೇಸ್ಬುಕ್ ನೋಡ್ತಾ ಇದೀಯಾ? ನೋಡಿ, ಬೇಗ ನನ್ನ ಫೋಟೋ ಅದರಲ್ಲಿ ಇದ್ದದ್ದು ತೆಗೆದಿಟ್ಟ, ತೋರಿಸ್ಬೇಕಲ್ಲ ಎಂತ ಮಾಡ್ತಾ ಇದ್ದಾನೆ. ಡೌನ್ಲೋಡ್ ಮಾಡ್ತಿದ್ದೇನೆ. ಡೌನ್ಲೋಡ್ ಮಾಡ್ತಿದ್ದ ನನ್ನದು ವಿಡಿಯೋ ಡೌನ್ಲೋಡ್ ಮಾಡಿ ಎಲ್ಲ ಮಾರುದವನು ಅಲ್ಲ? ನಿಮ್ಮ ಚಾನಲ್ಗೆ ಮಾರುದಲ್ಲ ನೀನು, ನಂಗೆ ಗೊತ್ತು ನಿಂದೆಲ್ಲ ಬುದ್ಧಿ. ಓಕೆ, ಇವಾಗ ನಾವು ಸ್ವಲ್ಪ ಗಾರ್ಡನಿಂಗ್ ಕೆಲಸ ಮಾಡೋಣ ಅಂತೇಳಿ ಬಂದಿದ್ದೀವಿ. ಮೊನ್ನೆ ಅರ್ಧ ಮಾಡಿದ್ವಿ, ಹೇಳಿ ಬರ. ಇವತ್ತು ಸ್ವಲ್ಪ ಮಾಡೋಣ ಅಂತೇಳಿ. ಎಷ್ಟು ಮಾಡಿದ್ದು ಇವತ್ತು? ಇಲ್ಲಿಂದ ನಾವು ಒಂದು ಇಲ್ಲಿ ತನಕ ಮಾಡುವ ಅಲ್ಲ? ಇದು ಸ್ವಲ್ಪ ಒಳ್ಳೆ ಮಣ್ಣೆಲ್ಲ ಹಾಕಿದ್ದು ಅವಾಗ ಕಿರಣ್ ಅವರು ನಿಂತು ಮಾಡಿಸಿದ್ದು. ಇಲ್ಲಿ ಒಳ್ಳೆ ಮಣ್ಣೆಲ್ಲ. ಆದರೆ ಏನು ಗೊತ್ತುಂಟಾ, ಇವರು ಇದ್ದಾರಲ್ಲ, ಎಲ್ಲಿ ಹೋದ ಇವ ಇದ್ದಾನಲ್ಲ, ಮೇನ್ ಇವನೇ. ಹೇ ಟಾಮಿ, ಟಾಮಿ, ಹಂಗೆ ಟಾಮಿ, ಟಾಮಿ, ಆಯ್ತಾನ ಮಮ್ಮಿನ ಪೈತನ ಟಾಮಿ, ಹಂಗೆ ಟಾಮಿ ಅವನ ಇವನ ಮೇಲೆ ಹೋಗ್ತಾ ಇದ್ದಾನೆ, ಅವನ ಅಪ್ಪನ ಹತ್ರ. ಅವನ ಫುಡ್ ರಾಜ. ಇವನಿದ್ದಾನಲ್ಲ, ಇವನ ಬೊಡ್ಡ. ಇವನು ಎಂತ ಮಾಡೋದು ಗೊತ್ತುಂಟ, ಇವನು ಬೊಡ್ಡ ಇದ್ದಾನಲ್ಲ, ಈ ಬೊಡ್ಡ ಎಲ್ಲ ಮಣ್ಣಲ್ಲೇ ಆಟ ಆಡೋದು. ಮಣ್ಣೆಲ್ಲ ಪಚ ಮಾಡಿ ಅದನ್ನು ಇದು ಮಾಡಿ ಒಂದೇ ಒಂದು ಪ್ಲಾಸ್ಟಿಕ್ ಇದು ಉಂಟಲ್ಲ ಪಾಟ್ ಇಡಲ್ಲ ಅವನು, ಎಲ್ಲ ಕಟ ಮಾಡಿ ಬಿಡುದು. ಎಂತ ಬಿಡುದಿಲ್ಲ ಅವನು. ಇದು ಬಿಡಬೇಕು ಇವನಿಗೆ, ಬೊಡ್ಡ ಮಾಡ್ತಾನೆ ನೋಡಿ ಅವನು. ಈಗ ಅದಕ್ಕೆ ನಾವು ಇದು ಮಣ್ಣು ಬೇಡವೇ ಬೇಡ ಅಂತ ಹೇಳಿ ಇಲ್ಲಿ ಹಳೆ ನೋಡಿ ಒಳಗಡೆ ಹಾಕ್ತೀನಿ ಅಂತ ಮಾಡ್ತಾ ಇದ್ದಾನೆ ನೋಡಿ ಅವನು. ಟಾಮಿ ಓಸ್ ಗುಡಾಗೋಸ್ ಅಪ್ಪ ಇದೆ ಯೂಸ್ ಎತ್ತದು. ನಾವು ಪಾಟ್ ಎಲ್ಲ ಅಲ್ಲಿ ಇಟ್ಟಿದ್ದೀವಿ ನೋಡಿ, ಅಲ್ಲಿ ಇಟ್ಟಿದ್ದೀವಿ ಪಾಟ್ ಎಲ್ಲ. ಆವಾಗ ಎಲ್ಲ ಹೋಗಿದೆ, ಮಾತ್ರ ಪಾಟ್ ಉಂಟು, ಅದರ ಗಿಡ ಎಲ್ಲ ಹೋಗಿದೆ. ಹಾಗೆ ಇವಾಗ ಅಲ್ಲಿಂದ ಒಂದು 4-5 ಪಾಟ್ ತಂದು ಸ್ವಲ್ಪ ಮೆಣಸಿನ ಗಿಡ ಎಲ್ಲ ಉಂಟು, ಅದನ್ನೆಲ್ಲ ನೆಡೋಣ ಅಂತೇಳಿ. ಅದು ಗ್ರೋ ಬ್ಯಾಗ್ ಕೂಡ ತಗೊಂಡು ಬನ್ನಿ. ಮಣ್ಣು ಚೆನ್ನಾಗಿದೆ ಅಲ್ಲ, ನಾವು ಎಲ್ಲ ಒಳ್ಳೆ ಮಣ್ಣು ಹಾಕಿದ್ದು. ತಗೊಂಡು ಬನ್ನಿ. ಅವನು ನಾಯಿಗೆ ಒಳಗಡೆ ಹಾಕ್ತಾ ಇದ್ದಾನೆ. ಡ್ಯಾಮೇಜ್ ಆಗಿದಾ? ಓಕೆ, ಕೆಲಸ ಆಗ್ತಾ ತುಂಬ ಟೈಮ್ ಆಯಿತು ನೋಡಿ. ಇಲ್ಲೆಲ್ಲ ಇಷ್ಟು ನಾವು ಫಿಲ್ ಮಾಡಿ ಇಷ್ಟು ತನಕ ಬಂದ್ವಿ ನಾವು. ಮತ್ತು ಇಲ್ಲೆಲ್ಲ ಪಾಟ್ಸ್ ಎಲ್ಲ ಇಟ್ಟು ಅದು ಸ್ವಲ್ಪ ಇದು ಕೂತ್ಕೊಳ್ಬೇಕಲ್ಲ, ಮಧ್ಯದಲ್ಲಿ ಸ್ವಲ್ಪ ಯಾವುದೆಲ್ಲ ಇದು ಉಂಟು ಅದರ ಮೇಲೆಲ್ಲ ಪಾಟ್ಸ್ ಎಲ್ಲ ಇಟ್ಟಿದ್ವಿ. ಇನ್ನು ನೆಕ್ಸ್ಟ್ ಇಲ್ಲಿದು ಮಾಡೋದು ಅಷ್ಟೇ. ಓಕೆ, ಒಳಗೋಗುವ. ಓಕೆ, ಫೈನಲಿ ಸ್ನಾನ ಎಲ್ಲ ಆಯಿತು, ಎಲ್ಲ ಕೆಲಸ ಆಯಿತು. ಟಯರ್ಡ್ ಆಗಿದ್ವಿ ಇವತ್ತು, ಯಾಕೆಂದರೆ ಒಂದೇ ಬಿಸಿಲಲ್ಲ ಹೊರಗಡೆ. ತುಂಬ ಸ್ವಲ್ಪ ಕೆಲಸ ಮಾಡಿದರೂ ಫುಲ್ ಟಯರ್ಡ್ ಆಗುತ್ತೆ. ಇನ್ನು ಸಂಜೆಗೆ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಸ್ವಲ್ಪ ಫಿಲ್ಮ್ ಎಲ್ಲ ನೋಡಿ ಮಲಗೋದು. ಸ್ನಾನ ಆಯಿತು ನಮ್ದೆಲ್ಲರದ್ದು ಕೂಡ. ಇವಾಗ ಸ್ವಲ್ಪ ಫ್ರೀ ಇದ್ದೀವಿ. ಹಾಗೆ ಈ ವಿಡಿಯೋವನ್ನು ಕೂಡ ಎಂಡ್ ಮಾಡೋಣ ಅಂತೇಳಿ ಎನಿಸಿದೆ ನಾನು. ಹಾಗೆ ನನಗೆ ಒಂದು ಇದಕ್ಕೆ ಕೂಡ ಉತ್ತರ ಕೊಡಲಿಕ್ಕಿತ್ತು. ಮೊನ್ನೆ ಜಸ್ಟ್ ಒಂದು ಕಮೆಂಟ್ ಬಂತು, ಯಾಕೆ ಗೊತ್ತಿಲ್ಲ. ನಾನು ಹೆಚ್ಚಾಗಿ ಕೆಲವು ಕಮೆಂಟಿಗೆ ಮಾತ್ರ ರಿಯಾಕ್ಟ್ ಮಾಡೋದು, ಕೆಲವುದಕ್ಕೆ ಮಾಡೋದಿಲ್ಲ. ಹೆಚ್ಚಾಗಿ ನನ್ನ ಫ್ಯಾಮಿಲಿ ಬಗ್ಗೆ, ನನ್ನ ಗಂಡನ ಬಗ್ಗೆ ಯಾರಾದರೂ ಏನಾದರೂ ಹೇಳುವಾಗ ಸ್ವಲ್ಪ ನನಗೆ ಹರ್ಟ್ ಆಗುತ್ತೆ, ಫೀಲ್ ಆಗುತ್ತೆ. ಅವರಿಗೆ ಸ್ವಲ್ಪ ಉತ್ತರ ಕೊಡೋಣ ಅಂತ ಹೇಳಿ ಆಗುತ್ತೆ. ಅದು ಇಲ್ಲದಿದ್ರೆ ನನ್ನ ಮನಸ್ಸಲ್ಲಿ ಅದು ಉಳಿಯುತ್ತೆ. ಇದರ ಕೆಲವು ನನ್ನ ಬಗ್ಗೆ ಏನಾದರೂ ಹೇಳಿದರೆ ನಾನು ಅಷ್ಟೊಂದು ರಿಯಾಕ್ಟ್ ಮಾಡಲ್ಲ, ಅದನ್ನು ಬಿಟ್ಟಿದ್ದೀನಿ. ಅದಕ್ಕೆ ನಾನೊಂದು ಹೇಳಲಿಕ್ಕಿತ್ತು ನನಗೆ.
ಒಬ್ರು ಹೇಳ್ತಾ ಇದ್ರು, ನಿಮ್ಮ ಗಂಡನಿಗೆ ಏನು ಕೆಲಸ ಇರಲ್ಲ, ನಿಮ್ಮ ದುಡ್ಡಲ್ಲೇ ತಿಂದು ಬಿದ್ದಿರ್ತಾರೆ ಹಾಗೆ ಹೀಗೆ ಅಂತ ಹೇಳಿ, ಮನೇಲಿರ್ತಾರೆ ಹಾಗೆ ಹೀಗೆ ಅಂತ ಹೇಳಿ. ನನ್ನ ಗಂಡ ಏನು ಮಾಡಿದ್ದಾರೆ, ನಮಗೋಸ್ಕರ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ನಮ್ಮನ್ನು ಹೇಗೆ ನೋಡ್ಕೊಂಡಿದ್ದಾರೆ, ಅದು ನಮಗೆ ಮಾತ್ರ ಗೊತ್ತಿರುತ್ತಲ್ವಾ. ಇವಾಗ ನಿಮ್ಮ ಗಂಡಂದಿರು ಏನು ಮಾಡ್ತಾರೆ ಅದು ನೋಡುವವರಿಗೆ ಗೊತ್ತಾಗಲ್ಲ. ಅದು ನೀವು ಅವ್ರ ಜೊತೆ ಇದ್ರೆ ಗೊತ್ತಾಗುತ್ತೆ, ಅವರನ್ನು ನೋಡಿದವರಿಗೆ ಗೊತ್ತಾಗುತ್ತೆ. ಹಾಗೆ ನನ್ನ ಗಂಡ ನಮಗೋಸ್ಕರ ಏನು ಮಾಡಿದ್ದಾರೆ ಅದು ನಮಗೆ ಗೊತ್ತುಂಟು. ಹಾಗೂ ಇನ್ನೊಂದು ನಾನು ಹೇಳಲಿಕ್ಕಿತ್ತು, ಇವಾಗ ನಾನು ಸಕ್ಸಸ್ಫುಲ್ ಆಗಿದ್ದೀನಿ, ಇವಾಗ ನನ್ನ ಗಂಡನನ್ನು ನಾನೇ ನೋಡ್ಕೊಳ್ತಾ ಇದ್ದೀನಿ, ಅದರಲ್ಲಿ ತಪ್ಪೇನುಂಟು? ಎಲ್ಲಿ ಬರೆದಿದೆ ಹೆಂಡತಿ ಗಂಡನನ್ನು ನೋಡಬಾರ್ದು, ಗಂಡನೇ ಹೆಂಡತಿಯನ್ನು ಸಾಕಬೇಕು ಅಂತೇಳಿ ಎಲ್ಲಾದರೂ ಬರೆದಿದೆಯಾ? ಇಲ್ಲಲ್ವಾ. ಈಗ ನನಗೆ ಒಳ್ಳೆ ಆಪರ್ಚುನಿಟಿ ಸಿಕ್ತು, ನನ್ನ ಬೆನ್ನು ಸಪೋರ್ಟ್ ಆಗಿ ಅವರು ನಿಂತರು, ಹಾಗಾಗಿ ನಾನು ಇಷ್ಟು ಮುಂದೆ ಬಂದೆ. ಅದು ಈಗ ನಿಮ್ಮ ಗಂಡ ನಿಮಗೆ ದುಡಿತಾರ ಅಂತ ಎಣಿಸಿ, ನೀವು ದುಡಿದು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋದಿದ್ರೆ ಅವರು ದುಡಿಯೋದು ಯಾವುದಕ್ಕೆ? ಅದು ವೇಸ್ಟ್ ಅಲ್ವಾ. ಎಷ್ಟೋ ಜನ ಇರ್ತಾರೆ ಗಂಡಂದಿರು ತುಂಬ ಚೆನ್ನಾಗಿ ದುಡಿತಾರೆ, ಟೈಮ್ ಇರಲ್ಲ ಅವ್ರ ಹತ್ರ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ, ಅಂತ ದುಡಿಮೆ ಬೇಕಾ? ಅದು ನನ್ನ ಗಂಡ ಹಾಗೆಲ್ಲ, ನನ್ನ ಜೊತೆ ಇದ್ದಾರೆ, ನನಗೋಸ್ಕರ ಎಷ್ಟೋ ಅವರು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ನಮ್ಮ ಮಕ್ಕಳಿಗೋಸ್ಕರ ಎಷ್ಟೋ ಮಾಡಿದ್ದಾರೆ. ಈಗ ಕೂಡ ಹಾಗೆ ನನಗೋಸ್ಕರ ಅದು ಮಾಡಿಕೊಡೋದು, ಇದು ಮಾಡೋದು, ನನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಪ್ರೀತಿಯಿಂದ ನೋಡ್ಕೊಳ್ಳೋದು, ಇದು ಎಲ್ಲ ಮಾಡ್ತಾ ಇದ್ದಾರೆ. ನನಗೆ ಅದು ಅಷ್ಟು ಸಾಕು. ಈಗ ನಾನು ಅವರಿಬ್ಬರು ಸೇರಿ ಇದನ್ನು ಮಾಡ್ತಾ ಇರೋದ್ರಿಂದ, ಯೂಟ್ಯೂಬ್ ಇದು ನಡೆಸ್ತಾ ಇರೋದ್ರಿಂದ, ಅವರ ಸಪೋರ್ಟ್ ಇರೋದ್ರಿಂದ ಇದೆಲ್ಲ ಆಗ್ತಾ ಉಂಟು ಅಲ್ವಾ. ಈಗ ಎಲ್ಲಿ ಅದು ಬಂತು, ನನ್ನ ದುಡಿಮೆ ಅಂತ ಎಲ್ಲಿ ಬಂತು? ಇದು ನಮ್ಮ ದುಡಿಮೆ, ಗೊತ್ತಾಯ್ತಲ್ಲ. ನಾವಿಬ್ಬರು ಮಾಡ್ತಾ ಇದ್ವಿ ಇದನ್ನು, ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿ, ಎಲ್ಲರ ಮೆಂಬರ್ಸ್ ನಾವು ಒಟ್ಟಿಗೆ ಇದ್ದೀವಿ, ಮಾಡ್ತಾ ಇದ್ವಿ. ಹಾಗಾಗಿ ಇದು ನಮ್ಮ ದುಡಿಮೆ, ಇದು ನನ್ನ ದುಡಿಮೆ ಒಬ್ಬಳದು ಆಗುದಿಲ್ಲ. ಹಾಗಾಗಿ ನೀವು ಅದು ಹೇಗೆ ಹೇಳ್ತೀರಾ? ನಿನ್ನ ದುಡಿಮೆಯಲ್ಲಿ ನಿನ್ನ ಗಂಡ ತಿಂದ್ಕೊಂಡಿರ್ತಾನೆ, ಬಿತ್ಕೊಂಡಿರ್ತಾನೆ ಅಂತ ಯಾವ ಲೆಕ್ಕದಲ್ಲಿ ನೀವು ಹೇಳ್ತೀರಾ? ನನಗೆ ಗೊತ್ತಿಲ್ಲ. ಅದು ಇರ್ಬೋದು, ನಾನು ಫೇಸ್ ಜಾಸ್ತಿ ಮಾತಾಡ್ತೀನಿ, ನಾನು ಜಾಸ್ತಿ ಇದು ಮಾಡ್ತೀನಿ, ಅವ್ರು ಸ್ವಲ್ಪ ಇಂಟ್ರಾಕ್ಟ್ ಕಮ್ಮಿ ಮಾಡ್ತಾರೆ ಇರ್ಬೋದು. ಹಾಗಂತೇಳಿ ಅರ್ಥ ಅವ್ರು ನನಗೆ ಸಪೋರ್ಟ್ ಮಾಡಲ್ಲ ಅಂತೇಳಿ. ಅವರ ಸಪೋರ್ಟ್ ಇಲ್ಲದಿದ್ರೆ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಒಂದು ಯಾವುದೇ ಹೆಣ್ಣು ಮದುವೆ ಆದಮೇಲೆ ಗಂಡನ ಸಪೋರ್ಟ್ ಇಲ್ಲದಿದ್ರೆ, ಪ್ರೀತಿ ಇಲ್ಲದಿದ್ರೆ ಯಾವುದಕ್ಕೂ ಮುಂದೆ ಬರ್ಲಿಕ್ಕಾಗಲ್ಲ, ಒಂದು ಹಕ್ಕು ತೋರಿಸ್ಲಿಕ್ಕೆ ಆಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಅದು ನೆನ್ಪಿಡಿ ನೀವು. ಹಾಗಾಗಿ ಹೇಗೆ ನಾವು ನಮ್ಮ ಗಂಡಂದಿರ ಹಿಂದೆ ಇದ್ರೆ ಅವ್ರು ಮುಂದೆ ಹೋಗ್ತಾರೆ ನೋಡಿ, ಹಾಗೆಯೇ ನಮ್ಮ ಹಿಂದೆ ಕೂಡ ನಮ್ಮ ಗಂಡಂದಿರಿದ್ರೆ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಅವರ ಸಪೋರ್ಟ್ ಇದ್ರೆ ಮಾತ್ರ. ಇಲ್ಲದ್ರೆ ನಾವು ಕೂಡ ಒಬ್ಬಂಟಿಯಾಗಿ ಮುಂದೆ ಹೋಗ್ಬೇಕಾಗತ್ತೆ. ಅದು ನಮಗೂ ಇಷ್ಟ ಇರಲ್ಲ, ಮೈಂಡ್ ನಮ್ದು ಒಳ್ಳೇದಿರಲ್ಲ, ಗೊತ್ತಾಯ್ತಲ್ಲ. ಹಾಗಾಗಿ ಅಂಥದ್ದೆಲ್ಲ ಹೇಳುದು ಬಿಟ್ಟು ಬಿಡಿ. ಈಗ ಗಂಡಂದಿರು ಅವರಿಗೆ ಅಷ್ಟು ಕೆಪಾಸಿಟಿ ಇಲ್ಲ, ಹೆಣ್ಣು ಅದು ಹೆಂಡತಿ ಸಾಕ್ತಾ ಇದ್ದಾರಾದ್ರೆ ಅಥವಾ ನೋಡ್ತಾ ಇದ್ದಾರೆ, ಅದರಲ್ಲಿ ಯಾವುದು ತಪ್ಪಿಲ್ಲ. ಈಗ ನನ್ನ ಉದಾಹರಣೆ ಹೇಳುದಲ್ಲ, ಯಾರ್ದಾದ್ರೂ ಉದಾಹರಣೆ ನಾನು ಹೇಳುದು, ಹೆಂಡತಿ ಕೆಲಸಕ್ಕೆ ಹೋಗಿ ಗಂಡನ ಚೆನ್ನಾಗಿ ನೋಡ್ತಾ ಇದ್ದಾರಾದ್ರೆ ಅದರಲ್ಲಿ ಏನು ತಪ್ಪಿಲ್ಲ. ಗಂಡ ಈಗ ಮನೇಲಿದ್ದು ಎಲ್ಲ ಮಕ್ಕಳನ್ನು ನೋಡಿ ಮನೆ ಕೆಲಸ ಮಾಡ್ತಾ ಇದ್ದಾರಾದ್ರೂ ಅದರಲ್ಲಿ ಏನು ತಪ್ಪಿಲ್ಲ. ನನ್ನ ಮಕ್ಕಳಿಗೂ ನಾನು ಅದೇ ಹೇಳೋದು, ಮುಂದೆ ಮನೆ ಕೆಲಸ ಕೂಡ ನಾನು ಕಲಿಸ್ತೀನಿ ನನ್ನ ಮಕ್ಕಳಿಗೆ, ಎಲ್ಲವನ್ನು ಮಾಡಿಸ್ತಾ ಇದ್ದೀನಿ. ಗಂಡನೇ ದುಡಿಬೇಕು, ಹೆಂಡತಿ ಮನೇಲಿ ಕೂತ್ಕೊಂಡಿರ್ಬೇಕು, ಹಾಗೆ ಯಾವುದೇ ರೂಲ್ಸ್ ಇಲ್ಲ. ಗಂಡನ ದುಡಿಬಹುದು, ಹೆಂಡತಿ ದುಡಿಬಹುದು, ಜೊತೆಯಾಗಿ ದುಡಿಬಹುದು, ಅಥವಾ ಒಬ್ರು ಯಾರಾದರೂ ಕಾಂಪ್ರಮೈಸ್ ಆಗಿ ಕೂಡ ದುಡಿಬಹುದು. ಗೊತ್ತಾಯ್ತಲ್ಲ. ಇದು ಇವಾಗ ಜನ್ರೇಷನ್ ಹಾಗೆ ಉಂಟು, ಮುಂದೆ ಕೂಡ ಅದನ್ನು ನಾವು ನೋಡ್ಬೇಕಾಗುತ್ತೆ. ಅದು ಮೊದಲಾಯ್ತಿಲ್ಲ ಹಾಗೆ, ಇವಾಗೆಲ್ಲ ಅದೆಲ್ಲ ಇಲ್ಲ. ಹಾಗಾಗಿ ಆ ಮೆಂಟಲಿಟಿ, ಆ ಸಣ್ಣ ಸಿಂಪಲ್ ಥಿಂಗ್ಸ್ ಎಲ್ಲ ನೀವು ಯಾಕೆ ಕ್ರಿಯೇಟ್ ಮಾಡಿ ಇದು ಮಾಡ್ತೀರಾ ನನಗೆ ಗೊತ್ತಿಲ್ಲ. ನನ್ನ ಥಿಂಕ್ ಹಾಗೆ ನಾನು ಅದೆಲ್ಲ ಯೋಚನೆ ಮಾಡೋದಿಲ್ಲ. ಹಾಗಾಗಿ ಸುಮ್ಮನೆ ನಿಮ್ಮ ತಲೆ ವೇಸ್ಟ್ ಮಾಡಬೇಡಿ. ಇದರಲ್ಲೆಲ್ಲ ನೀವು ನಿಮ್ಮ ಮನೆಯಲ್ಲಿ ಚೆನ್ನಾಗಿರ್ಲಿಕ್ಕೆ ನೋಡಿ, ನಿಮ್ಮ ಗಂಡಂದಿರನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಕೂಡ ಚೆನ್ನಾಗಿರಿ, ನಿಮ್ಮ ಮಕ್ಕಳು, ನಿಮ್ಮ ಅತ್ತೆ ಮಾವ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಂಡಿರಿ. ಸುಮ್ಮನೆ ನನ್ನ ಫ್ಯಾಮಿಲಿ ಬಗ್ಗೆ, ಇದ್ರ ಬಗ್ಗೆ ನನ್ನ ಗಂಡನ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಾನಿದ್ದೇನೆ ಅವರನ್ನು ನೋಡಲಿಕ್ಕೆ. ಓಕೆ, ಈ ವ್ಲಾಗನ್ನು ನಾನು ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.